ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಬಹಳ ವಿಶೇಷವಾಗಿ ಇದೇ ಬರುವ ಜೂನ್ ತಿಂಗಳ ಮೊದಲನೇ ವಾರದಿಂದ ಗೋಚಾರದಲ್ಲಿ ಗುರು ಮಹಾರಾಜ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಮಕರ ರಾಶಿಯವರಿಗೆ ಯಾವ ತರದ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅದರ ಬಗ್ಗೆ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂದೆ ಹೋಗುವುದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋ ಹೈಪ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ. ನಿಮ್ಮಲ್ಲಿ ಸಣ್ಣ ವಿಜ್ಞಾಪನೆ, ಇದೇ ಬರುವ ಜೂನ್ ತಿಂಗಳ 14ನೇ ತಾರೀಕು ಭಾನುವಾರದಂದು ನಾವು ಬೆಂಗಳೂರಿನಲ್ಲಿ ಒಂದು ದಿನದ ತರಗತಿಯನ್ನ ಮಾಡ್ತಾ ಇದ್ದೇವೆ. ಈ ತರಗತಿ ಬಂದು ಜ್ಯೋತಿಷ್ಯ ಪ್ರಿಡಿಕ್ಷನ್ ಟೆಕ್ನಿಕ್ ಕ್ಲಾಸ್ ಆಗಿರುತ್ತೆ. ಹಾಗಾದ್ರೆ ನೀವೇನಾದ್ರೂ ಜ್ಯೋತಿಷ್ಯ ಕಲ್ತಿದ್ದೀರಿ, ಬೇಸಿಕ್ ಆದ್ರೂ ನಿಮ್ಗೆ ಗೊತ್ತಿದೆ, ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ಅಡಚಣೆ ಆಗ್ತಾ ಉಂಟು, ಹಾಗಾದ್ರೆ ಪ್ರಿಡಿಕ್ಷನ್ಗೆ ಬೇಕಾಗಿ ಒಂದಷ್ಟು ಟೆಕ್ನಿಕ್ಸ್ ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಹಾಗಾದ್ರೆ ನೀವು ಜ್ಯೋತಿಷ್ಯ ಆಕಾಂಕ್ಷಿಗಳು ಆಗಿದ್ದಲ್ಲಿ ಖಂಡಿತ ಈ ಕ್ಲಾಸ್ ಅನ್ನ ತಪ್ಪಿಸ್ಕೊಳ್ಬೇಡಿ. ಇದರ ಕಂಪ್ಲೀಟ್ ಡೀಟೇಲ್ ಅನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇವೆ. ಅಲ್ಲಿ ಹೋಗಿ ಡೀಟೇಲ್ ಅನ್ನು ಓದಿಕೊಂಡು, ಫೋನ್ ನಂಬರ್ ಇದೆ, ಆ ನಂಬರ್ಗೆ ಕರೆ ಮಾಡಿ ಒಂದಷ್ಟು ಡೀಟೇಲ್ ಅನ್ನು ಕೇಳಿಕೊಂಡು ನಿಮ್ಮ ಒಂದು ಸೀಟನ್ನ ಹಿಂದೆ ಕಾಯ್ದಿರಿಸುವಂತ ಕೆಲಸ ಮಾಡಿ. ಯಾವುದೇ ಕಾರಣಕ್ಕೂ ಈ ಒಂದು ಕ್ಲಾಸ್ ಅನ್ನ ಅಥವಾ ಈ ಒಂದು ಅಪರ್ಚುನಿಟೀಸ್ ಅನ್ನ, ಈ ಒಂದು ಅವಕಾಶವನ್ನ ಯಾರು ಕೂಡ ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ. ಈಗ ಬಂದ್ಬೇಡ ನಮ್ಮ ಮಕರ ರಾಶಿ. ಮಕರ ರಾಶಿಯವರಿಗೆ ಗುರು ಮಹಾರಾಜ ಇಷ್ಟವರೆಗೆ ಚಂದ್ರನಿಂದ 6ನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದ. ಈಗ ಆತ ಚಂದ್ರನಿಂದ 7ನೇ ಮನೆಗೆ ಬರ್ತಾ ಇದ್ದಾನೆ. ಮಕರ ರಾಶಿ 7ನೇ ಮನೆಯಲ್ಲಿ ಕರ್ಕಟಕ ರಾಶಿ ಇದೆ. ಗುರು ಅಲ್ಲಿ ಎಕ್ಸಾಲ್ಟೇಷನ್ ಉಚ್ಚನಾಗಿ ಬಿಡ್ತಾನೆ. ಗುರು ಯಾರು? ಮಕರ ರಾಶಿಗೆ ಗುರು ಬಂದು ವ್ಯಯಾಧಿಪತಿ, ಆನಂತರ ತೃತೀಯಾಧಿಪತಿಯಾಗಿ ಕೇಂದ್ರಕ್ಕೆ ಬಂದಿರ್ತಾನೆ ಈಗ ಈ ಮೂಮೆಂಟ್ ಅಲ್ಲಿ. ಹಾಗಾದ್ರೆ ಇಲ್ಲಿ ಏನ್ ರಿಸಲ್ಟ್ ಅನ್ನ ಪ್ರೊಡ್ಯೂಸ್ ಮಾಡಬಲ್ಲ? ಒಂದನೇದಾಗಿ ನಿಮ್ಗೆ ಗುರುಬಲ ಬಂತು ಅಂತ ಅರ್ಥ. ಹಾಗಾದ್ರೆ ಒಂದಷ್ಟು ಸಮಸ್ಯೆಗಳು, ಒಂದಷ್ಟು ತೊಂದರೆಗಳು, ಒಂದಷ್ಟು ದುಡ್ಡಿನ ಸಮಸ್ಯೆಗಳನ್ನ ಆತ ಸಾಲ್ವ್ ಮಾಡ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ. ಹಾಗಾದ್ರೆ ಏನು ಗುರು ಮಹಾರಾಜನಿಂದ ನಿಮ್ಗೆ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ? ಮೊದಲನೇದಾಗಿ ಗುರು ಮಹಾರಾಜ ಇದ್ದಾನೆ 7th ಹೌಸ್ ಅಲ್ಲಿ, 7ನೇ ಮೇಲೆ ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ತದೆ. ಇನ್ನು ಗುರು ಮಹಾರಾಜ ರಾಶಿಯನ್ನ ಚೇಂಜ್ ಮಾಡುವಂತ ಸಂದರ್ಭದಲ್ಲಿ ಗುರುವಿನ ಡಿಸ್ಪೋಸ್ ಇರೋರು ಅಂದ್ರೆ ಕರ್ಕಾಟಕ ರಾಶಿ ಅಧಿಪತಿ ವ್ಯಯಸ್ಥಾನದಲ್ಲಿ ಭ್ರಮಣ ಮಾಡ್ತಾ ಇರ್ತಾನೆ ಜೂನ್ 2ನೇ ತಾರೀಕಿಗೆ. ಹಾಗೆ ಏನಾಯ್ತು, ನಿಮ್ಮ 12ನೇ ಮನೆ ಮತ್ತೆ 7th ಹೌಸ್ ಏನದು ಇಂಟರ್ ಕನೆಕ್ಟೆಡ್ ಆಯ್ತು. ಅಲ್ಲಿ ಇಬ್ರು ಕೂಡ ಪರಿವರ್ತನಾ ಯೋಗದಲ್ಲಿ ಇದ್ದಾರೆ, ಅಂದ್ರೆ ಇಬ್ರು ಕೂಡ ಎಕ್ಸ್ಚೇಂಜ್ ಆಗಿ ಕೂತಿದ್ದಾರೆ. ಇದರ ಅರ್ಥ ಏನಂದ್ರೆ ನಮ್ಮ ಮಕರ ರಾಶಿಯವರಿಗೆ ಆಲ್ಮೋಸ್ಟ್ ಟ್ರಾವೆಲಿಂಗ್ ಮಾಡ್ಲಿಕ್ಕೆ ಸಿಗುತ್ತೆ, ದೂರ ಹೋಗ್ಲಿಕ್ಕೆ ಸಿಗುತ್ತೆ. ಯಾತೋ ಮನೆಯಿಂದ ಕೆಲಸಕ್ಕೆ ದೂರ ಹೋಗ್ಬೋದು, ಅಥವಾ ತೀರ್ಥಕ್ಷೇತ್ರ ಯಾತ್ರೆಗಳಿಗೆ ಹೋಗ್ಬೋದು, ಅಥವಾ ವಿದೇಶಕ್ಕೆ ಪ್ರಯಾಣ ಮಾಡ್ಬೋದು, ಅದು ಕೆಲಸಕ್ಕೆ ಬೇಕಾಗಿನೇ ಪ್ರಯಾಣ ಮಾಡ್ಬೋದು. ಈ ಒಂದು ರಿಸಲ್ಟ್ ಏನಿದೆ ಬಹಳ ದೊಡ್ಡ ಮಟ್ಟಿಗೆ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಖಂಡಿತ ನಿಮ್ಮ ಒಂದು ಲಾಭವನ್ನು ನೋಡಿಕೊಂಡು ನೀವು ಖಂಡಿತ ಪ್ರಯಾಣ ಮಾಡ್ಬೋದು, ಅದರಲ್ಲಿ ಸಮಸ್ಯೆ ಅಂತೂ ಇಲ್ಲವೇ ಇಲ್ಲ. ಓಕೆನಾ, ಗೊತ್ತಾಯ್ತು. ಈಗ ಆನಂತರ ಗುರು ಮಹಾರಾಜ್ ಏನ್ ಮಾಡ್ತಾನೆ, ಆ 7th ಹೌಸ್ ಅಲ್ಲಿ ಇರುವುದರಿಂದ ನಿಮ್ಮ ಮದುವೆಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಒಂದಷ್ಟು ಪ್ರಚೋದನೆಯನ್ನು ಕ್ರಿಯೇಟ್ ಮಾಡ್ತಾನೆ. ಅಂದ್ರೆ ಯೋಗ್ಯ ವಯಸ್ಕರಿಗೆ ಈಗ ಮದುವೆ ಆಗ್ಬೇಕು ಅಂದಾಗ ಅದಕ್ಕೆ ಬೇಕಾಗಿ ಆತ ಎನರ್ಜಿಯನ್ನ ನಿಮ್ಗೆ ದಯಪಾಲಿಸ್ತಾನೆ, ಆತನ ಕೃಪಾ ಕಟಾಕ್ಷವನ್ನು ಇಟ್ಟುಕೊಂಡಿರ್ತಾನೆ. ಬಟ್ ಅಲ್ಲಿ ಏನಾಗುತ್ತೆ, ನಿಮ್ಗೆ ಏನಾದ್ರೂ ಅಂದ್ರೆ ಈಗ ಮದುವೆ ಆಗೋರು ಇರ್ತಾರೆ, ಅವ್ರಿಗೆ ಸ್ವಲ್ಪ ಅವರ ಚೆಕ್ ಲಿಸ್ಟ್ ಏನು ಸ್ವಲ್ಪ ದೊಡ್ಡದಾಗಿರ್ತದೆ. ಒಂದು ಗಂಡು ಹೀಗಿರ್ಬೇಕು, ಹೆಣ್ಣು ಹೀಗಿರ್ಬೇಕು, ಅವರಲ್ಲಿ ಇಂಥದ್ದಿರು ಎಲ್ಲ ಚೆಕ್ ಲಿಸ್ಟ್ ಇರ್ತದೆ. ಸೊ ಚೆಕ್ ಲಿಸ್ಟ್ ಅನ್ನ ಕಡಿಮೆ ಮಾಡಿಕೊಂಡಾಗ ಯೋಗ್ಯ ವಯಸ್ಕರು ಯಾರಿದ್ದಾರೆ ಅವರಿಗೆ ಬಹಳ ಬೇಗನೆ ಮದುವೆ ಆಗುತ್ತೆ. ಒಂದು ಚೆಕ್ ಲಿಸ್ಟ್ ತುಂಬಾ ದೊಡ್ಡದಿದೆ ನಿಮ್ದು ಅಲ್ವಾ, ಎಲ್ಲ ಡಿಮಾಂಡ್ ತುಂಬಾ ಜಾಸ್ತಿ ಇದೆ ನಿಮ್ದು ಅಂದಾಗ ಮೇ ಬಿ ಮದುವೆ ಕೂಡ ಡಿಲೇ ಆಗ್ಬೋದು, ಮೇ ಬಿ ಮದುವೆ ಕೆಲವೊಮ್ಮೆ ಆಗದೆ ಕೂಡ ಹೋಗ್ಬೋದು. ಬಿ ಕೇರ್ಫುಲ್, ತುಂಬಾ ಕೇರ್ಫುಲ್ ಆಗಿರ್ಬೇಕು. ಅದರಲ್ಲಿ ಕೂಡ ನಿಮ್ಮ ಜಾತಕದಲ್ಲಿ ಏನಾದರೂ ವೃಷಭ ರಾಶಿಯಲ್ಲಿ ಗುರು ಬಂದ, ತುಲಾ ರಾಶಿಯಲ್ಲಿ ಗುರು ಬಂದ, 7th ಹೌಸ್ ಅಲ್ಲಿ ಗುರು ಬಂದ, ಅವಾಗ ಚೆಕ್ ಲಿಸ್ಟ್ 100% ಜಾಸ್ತಿ ಇರ್ತದೆ. ಮತ್ತೆ ಗುರು ಈಗ 7th ಹೌಸ್ ಅಲ್ಲಿ ಬಂದಿರುವಾಗ ಮೇ ಬಿ ಮದುವೆ ವಿಚಾರದಲ್ಲಿ ಡಿಲೇ ಆಗುವಂತ ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ. ಚೆಕ್ ಲಿಸ್ಟ್ ಅನ್ನ ಕಡಿಮೆ ಮಾಡಿ ಬಹಳ ಬೇಗನೆ ಮದುವೆ ಆಗುವಂತ ಯೋಗ ಭಾಗ್ಯ ನಿಮಗೆ ಕ್ರಿಯೇಟ್ ಅಂತೂ ಆಗಿ ಆಗ್ತದೆ. ಓಕೆನಾ, ಗೊತ್ತಾಯ್ತು. ಆನಂತರ ಗುರು ಮಹಾರಾಜ್ ಏನ್ ಮಾಡ್ತಾನೆ, ನೇರವಾಗಿ ನಿಮ್ಮ ರಾಶಿಯನ್ನು ವೀಕ್ಷಣೆ ಮಾಡ್ತಾನೆ. ಅಲ್ಲಿ ಮೊದಲೇ ಮಕರ ರಾಶಿ ಇದೆ, ಅಲ್ಲಿ ಚಂದ್ರ ಇದ್ದಾನೆ. ಹಾಗಾದ್ರೆ ಚಂದ್ರ ಬಂದು ಮನೋಕಾರಕ. ಹಾಗಾದ್ರೆ ಇಷ್ಟವರೆಗೆ ಮನೋಕ್ಲೇಶ ಇದೆ, ನಿಮಗೆ ಡಿಪ್ರೆಸ್ಡ್ ಫೀಲ್ ಮಾಡ್ತಾ ಇದ್ದೀರಾ, ಬ್ಯಾಡ್ ಫೀಲ್ ಮಾಡ್ತಾ ಇದ್ದೀರಾ ಅಂದಾಗ ಎಲ್ಲೋ ಒಂದ್ ಕಡೆ ಪ್ರಫುಲ್ಲತೆಯನ್ನು ಪಡೆಯುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ನಿಮ್ಮ ಮನಸ್ಸು ಬಲವನ್ನ ಪಡ್ಕೊಳ್ಳುತ್ತೆ, ಮಾನಸಿಕ ರೀತಿಯಲ್ಲಿ ಸದೃಢರಾಗುವಂತಹ ಯೋಗ ಭಾಗ್ಯ ಕೂಡ ಇಲ್ಲಿಗ ಕ್ರಿಯೇಟ್ ಆಯ್ತು. ಗುರು ಮಕರ ರಾಶಿಗೆ ದೃಷ್ಟಿ ಇಟ್ಟಿದ್ದಾನೆ, 7ನೇ ದೃಷ್ಟಿ. ಆನಂತರ ಗುರು ಮಹಾರಾಜ ಏನ್ ಮಾಡ್ತಾನೆ, ತನ್ನ ಒಂದು ಭಾಗ್ಯದ ದೃಷ್ಟಿಯಿಂದ ಶನಿ ಮಹಾರಾಜನನ್ನು ನೋಡ್ತಾನೆ. 3ನೇ ಮನೆಯಲ್ಲಿ ಶನಿ ಮಹಾರಾಜ ಗೋಚಾರದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ, ಅವನ ಮೇಲೆ ತನ್ನ ಭಾಗ್ಯ ದೃಷ್ಟಿಯನ್ನ ಇಟ್ಟಿದ್ದಾನೆ. ಶನಿ ಬಂದು ನಿಮ್ಮ ರಾಶಿಯಾಧಿಪತಿ, ಆನಂತರ ಧನಾಧಿಪತಿ. ಹಾಗಾದ್ರೆ ಇಲ್ಲಿ ಒಂದು ದೊಡ್ಡ ರಿಸಲ್ಟ್ ಏನು ಬರುತ್ತೆ ಅಂದ್ರೆ, ಇಷ್ಟವರೆಗೆ ನಿಮಗೆ ದುಡ್ಡಿನ ವಿಚಾರದಲ್ಲಿ ಸಮಸ್ಯೆ ಇದೆ, ಹಣಕಾಸಿನ ವಿಚಾರದಲ್ಲಿ, ಅದರಲ್ಲೂ ಕೂಡ ಲೋನ್ನ ವಿಚಾರದಲ್ಲಿ ಸಮಸ್ಯೆ ಉಂಟು, ಲೋನ್ ತೀರಿಸಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಕಮಿಟ್ಮೆಂಟ್ ಪೂರ್ತಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಂತಹ ಸಮಸ್ಯೆಗಳಿಂದ ನಾವೆಲ್ಲೋ ಸಿಕ್ಕಾಕೊಂಡಿದ್ದೇವೆ ಅಂದಾಗ ಅಂತಹ ಒಂದು ಸಮಸ್ಯೆ ಈಗ ದೂರ ಆಗುವಂತಹ ಒಂದು ಯೋಗ ಭಾಗ್ಯ ಬಂದು ನಿಂತಿದೆ. ಖಂಡಿತ ನೀವು ಪ್ರಯತ್ನ ಮಾಡಿ, ಒಳ್ಳೆ ರಿಸಲ್ಟ್ ಅನ್ನ ಇದರ ಮುಖಾಂತರ ಅನುಭವಿಸ್ತೀರಾ. ಲೋನ್ ಏನುಂಟು ಅದು ತೀರಿ ಹೋಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್.
ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ, ಯಾವಾಗ ಚಂದ್ರನಿಂದ 6ನೇ ಮನೆ ಅಂದ್ರೆ ನಿಮ್ಮ ರಾಶಿಯಿಂದ 6ನೇ ಮನೆಯಲ್ಲಿ ಗುರುವಿನ ಭ್ರಮಣ ಮಾಡ್ತಾ ಇರಬೇಕಾದ್ರೆ ನೀವು ಒಂದಷ್ಟು ಲೋನನ್ನು ಖಂಡಿತ ಪಡ್ಕೊಂಡಿರ್ತೀರಾ. ಈಗ ಒಂದು ಹೋಮ್ ಲೋನ್ ಇರುತ್ತೆ, ಒಂದು ವೆಹಿಕಲ್ ಲೋನ್ ಇರುತ್ತೆ, ಮೇ ಬಿ ಮಾಮೂಲಿ, ಅದರಲ್ಲಿ ಏನಂತ ಸಮಸ್ಯೆ ಅಲ್ಲ. ಬಟ್ ಕೆಲವರೆಲ್ಲ ಏನು ಮಾಡ್ತಾರೆ, ಆ್ಯಪ್ ಮುಖಾಂತರ ಕೂಡ ಲೋನನ್ನು ಪಡ್ಕೊಂಡಿರ್ತಾರೆ, ಕೈ ಸಾಲ ಕೂಡ ಪಡ್ಕೊಂಡಿರ್ತಾರೆ, ಒಂದಷ್ಟು ಕಮಿಟ್ಮೆಂಟ್ ಅನ್ನು ಜಾಸ್ತಿ ಮಾಡ್ಕೊಂಡಿರ್ತಾರೆ, EMI ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ಈ ಒಂದು ಗೊಂದಲದಲ್ಲಿ ಈಗಾಗಲೇ ಕೆಲವು ನಮ್ಮ ಮಕರ ರಾಶಿಯವರು ಇದ್ದೇ ಇದ್ದಾರೆ. ಅವರಿಗೆಲ್ಲರಿಗೂ ಕೂಡ ಕಮಿಟ್ಮೆಂಟ್ ಅನ್ನು ಕಡಿಮೆ ಮಾಡಿಕೊಳ್ಳುವಂಥ ಯೋಗ ಮತ್ತೆ ಲೋನ್ ಅನ್ನು ತೀರಿಸುವಂಥ ಯೋಗ ಭಾಗ್ಯ ಆಲ್ರೆಡಿ ಕ್ರಿಯೇಟ್ ಆಗಿದೆ. ದುಡ್ಡಿನ ವಿಚಾರದಲ್ಲಿ ಒಂದಷ್ಟು ಪ್ರಗತಿಯನ್ನು ಹೊಂದುವಂಥ ಯೋಗ ಭಾಗ್ಯ ಇರುವುದರಿಂದ ಅದಕ್ಕೆ ಬೇಕಾದ ಪ್ರಯತ್ನ ಮಾಡಿ, ಒಳ್ಳೆ ರಿಸಲ್ಟ್ ಅನ್ನು ನಿಮಗೆ ಡೆಫಿನೆಟ್ ಆಗಿದ್ದು ಕೊಟ್ಟೇ ಕೊಡುತ್ತೆ. ಓಕೆ, ಗೊತ್ತಾಯ್ತು. ಈಗ ಆನಂತರ ಗುರು ಮಹಾರಾಜ ಏನು ಮಾಡ್ತಾನೆ, ತನ್ನ ಒಂದು 5ನೇ ದೃಷ್ಟಿಯಿಂದ ನಿಮ್ಮ ಲಾಭಸ್ಥಾನವನ್ನು ನೋಡ್ತಾನೆ. ಓಕೆ, 5ನೇ ದೃಷ್ಟಿಯಿಂದ ಲಾಭಸ್ಥಾನ, ಭಾಗ್ಯದ ದೃಷ್ಟಿಯಿಂದ ಧನಾಧಿಪತಿ. ಹಾಗಾದ್ರೆ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆ ಸಾಲ್ವ್ ಆಗುವುದು ಪಕ್ಕಾ ಅಂತ ಆಯ್ತು. ಈಗ ಹಾಗಾದ್ರೆ ಅಲ್ಲಿ ಎಲ್ಲೋ ಒಂದ್ ಕಡೆ ಬಹಳ ದೊಡ್ಡ ಮಟ್ಟಿಗೆ ರಿಸಲ್ಟ್ ಬರ್ಬೋದು ನಿಮಗೆ. ಒಂದಷ್ಟು ಪ್ರಯತ್ನ ಮಾಡಿದಾಗ ಒಂದಷ್ಟು ಉಳಿತಾಯ ಕೂಡ ಮಾಡ್ಬೋದು, ಮತ್ತೆ ಲೋನ್ ಕೂಡ ತೀರಿಸಿಗೆ ಅದು ಸಹಾಯ ಅಂತೂ ಮಾಡಿಯೇ ಮಾಡ್ತದೆ. ಈಗ 11ನೇ ಮನೆಗೆ ದೃಷ್ಟಿ ಉಂಟು ಅಂತಾದಾಗ 11ನೇ ಮನೆಗೆ ಒಬ್ಬ ಅಧಿಪತಿ ಇರ್ತಾನೆ, ಆತ ಬಂದು ಕುಜ ಅಂದ್ರೆ ಮಂಗಳ. ಆತ ಏನ್ ಮಾಡ್ತಾನೆ, ಗುರು ರಾಶಿಯನ್ನು ಚೇಂಜ್ ಮಾಡುವಂತಹ ಸಂದರ್ಭದಲ್ಲಿ ಆತ ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ ವಿರಾಜಮಾನ ಆಗಿರ್ತಾನೆ. ಹಾಗಾದ್ರೆ ಯಾರಿಗೆಲ್ಲ ಮನೆ ಕನ್ಸ್ಟ್ರಕ್ಷನ್ ಮನೆ ಮಾಡಬೇಕು ಅಂತ ಇದ್ರೆ, ಅಥವಾ ಹಿರಿಯರಿಂದ ಆಸ್ತಿ ಬರಬೇಕು ಅಂತ ಇದ್ರೆ, ಅದಕ್ಕೊಂದು ಒಳ್ಳೆ ರಿಸಲ್ಟ್ ಅನ್ನ ಆತ ಕೊಡ್ಲಿಕ್ಕೆ ನಿಮಗೆ ಪ್ರಯತ್ನ ಮಾಡ್ತಾನೆ, ಅಥವಾ ಆ ರಿಸಲ್ಟ್ ಕೂಡ ನಿಮಗೆ ಬರುತ್ತೆ. ಖಂಡಿತ ಗುರುವಿನಿಂದ ಈ ಒಂದು ಪಾಸಿಟಿವ್ ರಿಸಲ್ಟ್ ಅನ್ನು ಕೂಡ ಪಡ್ಕೊಳ್ಳುವಂತ ಯೋಗ ಬಗ್ಗೆ ನಿಮ್ಗೆ ಇರುವುದರಿಂದ ಖಂಡಿತ ಪ್ರಯತ್ನ ಮಾಡಿ, ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಆನಂತರ ಗುರು ಏನ್ ಮಾಡ್ತಾನೆ, ಆತ 10ನೇ ಮನೆಗೆ 10ನೇ ಮನೆಯಲ್ಲಿದ್ದಾನೆ. ಅಂದ್ರೆ ಭಾವತ್ ಭಾವಂ ತುಲಾರಾಶಿಯಿಂದ ನೀವು ಲೆಕ್ಕ ಮಾಡಿದಾಗ 10ನೇ ಮನೆಗೆ 10ನೇ ಮನೆಯಲ್ಲಿ ಗುರು ಮಹಾರಾಜ ಭ್ರಮಣ ಮಾಡ್ತಾರೆ. ಹಾಗಾದ್ರೆ ಏನಾಯ್ತು, ಎಲ್ಲ ಒಂದು ಕಡೆ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ವಿಚಾರಗಳೇನು, ಒಂದು ಬಹಳ ದೊಡ್ಡ ಬದಲಾವಣೆಗಳು ಅಥವಾ ಸ್ಟೇಟಸ್ ಬೇಕು ಅಥವಾ ಚೇಂಜಸ್ ಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ರೆ ಅದು ಖಂಡಿತ ಈಡೇರುತ್ತೆ. ಕಾರ್ಯಕ್ಷೇತ್ರದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಬೆಳೆಯುವಂತಹ ಯೋಗ ಭಾಗ್ಯವನ್ನು ಗುರು ಮಹಾರಾಜ ಈ ಮೂಮೆಂಟ್ ಅಲ್ಲಿ ಡೆಫಿನೆಟ್ ಆಗಿ ಉಂಟು ಮಾಡಿದ್ದಾನೆ. ಖಂಡಿತ ನೀವು ಅದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದ್ದೇನೆ. ಕಾರ್ಯಕ್ಷೇತ್ರದಲ್ಲಿ ಇಷ್ಟುವರೆಗೆ ಏನು ವೇರಿಯೇಷನ್ ಇತ್ತು, ತೊಂದರೆ ಇತ್ತು, ಸರ್ ಯಾರೋ ಸತಾಯಿಸ್ತಾ ಇದ್ರು, ಮೇ ಬಿ ಅದೆಲ್ಲ ನಿವಾರಣೆ ಆಗಿ ಒಂದು ಸ್ಟೇಟಸ್ ಅನ್ನ, ಒಂದು ಪೊಸಿಷನ್ ಅನ್ನ, ಅಥವಾ ಒಂದು ಮಾನಸಿಕ ರೀತಿಯಲ್ಲಿ ನೆಮ್ಮದಿಯನ್ನು ಕೂಡ, ಅಥವಾ ಕಂಫರ್ಟೆಬಿಲಿಟಿ ಆದ ಜಾಬ್ ಅಥವಾ ನಿಮ್ಮ ಬಿಸ್ನೆಸ್ ಅಲ್ಲಿ ಆದ್ರೂ ಕೂಡ ಕಂಫರ್ಟೆಬಿಲಿಟಿಯನ್ನು ಪಡ್ಕೊಳ್ಳುವಂತ ಯೋಗ ಭಾಗ್ಯವನ್ನ ಗುರು ಮಹಾರಾಜ ಈ ಮೂಮೆಂಟ್ ಅಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಪ್ರಯತ್ನ ಮಾಡಿದ್ರೆ ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಆನಂತರ ಗುರು ಮಹಾರಾಜ ಏನು ನಿಮ್ಮ 4ನೇ ಮನೆಗೆ 4ನೇ ಮನೆಯಲ್ಲಿದ್ದಾನೆ. 4th ಹೌಸ್ ಅಂದ್ರೆ ನಿಮ್ಮ ಮೇಷರಾಶಿಯಿಂದ ಲೆಕ್ಕ ಮಾಡಿದಾಗ 4ನೇ ಮನೆಗೆ 4ನೇ ಮನೆ ಬಂದು ನಿಮ್ಮ ಸುಖ ಸ್ಥಾನ, ಆನಂತರ ನಿಮ್ಮ ಭೂಮಿ, ವಾಹನ, ತಾಯಿ ಎಲ್ಲವೂ ಬಂತು. ಹಾಗಾದ್ರೆ 4ನೇ ಮನೆಗೆ 4ನೇ ಮನೆಯಲ್ಲಿ ಅಂದ್ರೆ ಭಾವಂ ಅಲ್ಲಿ ಗುರು ಮಹಾರಾಜ ಭ್ರಮಣ ಮಾಡಬೇಕಾದ್ರೆ ಯಾರಿಗೆಲ್ಲ ಮನೆ ಚೇಂಜ್ ಮಾಡಬೇಕು, ಈವನ್ ಬಾಡಿಗೆ ಮನೆ ಅಥವಾ ಹೊಸ ಮನೆ ಅಥವಾ ಫ್ಲಾಟ್ ಖರೀದಿ ಮಾಡಿ ಹೋಗಬೇಕು, ಏನ್ ಬೇಕಾದ್ರೂ ಕೂಡ ಮನೆ ಬದಲಾಯಿಸುವಂತ ಯೋಗ ಭಾಗ್ಯ 100% ಬಂದು ನಿಂತಿದೆ ಗೋಚಾರದ ಪ್ಲಾನೆಟ್ಸ್ ಮುಖಾಂತರ. ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿದಾಗ ಕೂಡ ಮೇ ಬಿ ನಿಮ್ಮ ಮನೆ ಚೇಂಜ್ ಆಗಿ ಒಂದು ಸ್ಯಾಟಿಸ್ಫೈಡ್ ಆದ ಜೀವನ ಅಥವಾ ಒಂದು ಸಂತುಷ್ಟಕರವಾದ ಜೀವನವನ್ನ ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಅಂತೂ ಆಗಿಯೇ ಆಗುತ್ತೆ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ನಮ್ಮ ಮಕರ ರಾಶಿಯವರಿಗೆ 7ನೇ ಮನೆ ಗುರು ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಡೆಫಿನೆಟ್ ಆಗಿ ಕೊಟ್ಟು ಹೋಗ್ತಾನೆ. ಗುರು ಮಹಾರಾಜ್ ಎಲ್ಲಿ ಭ್ರಮಣ, 7th ಹೌಸ್ ಅಲ್ಲಿ. ಆ 7th ಹೌಸ್ ಬಂದು ಆ ಶುಕ್ರನ ಭಾವ ಅಂದ್ರೆ ಕಳತ್ರ ಭಾವ, ಅಲ್ಲಿ ಭ್ರಮಣ ಮಾಡ್ತಾನೆ ಅಂದಾಗ ಈ ಜಾತಕಕ್ಕೆ ಅಂತೂ ಬಹಳ ಫೇವರಬಲ್ ಆಗುತ್ತೆ, ಏನು ತೊಂದರೆ ಇಲ್ಲ. ಈಗ ಕೆಲವು ಪ್ರಿಕಾಷನ್ಸ್ ಗಳನ್ನ ಕೊಡ್ತೇನೆ, ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಏನು ಹೇಳ್ತಾ ಇದ್ದೀನಿ ಅಂದಾಗ ಆ ಪ್ರಿಕಾಷನ್ ಅನ್ನು ಇಟ್ಕೊಂಡು ಹೋದಾಗ ಮತ್ತಷ್ಟು ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಳಿಕ್ಕೆ ನಿಮಗೆ ಸಾಧ್ಯತೆ ಖಂಡಿತ ಉಂಟು. ಒಂದಷ್ಟು ಅಪಾಯಗಳಿಂದ ನೀವು ಡೆಫಿನೆಟ್ ಆಗಿ ಪಾರಾಗ್ಬಿಡ್ತೀರಾ. ಈಗ ಮಕರ ರಾಶಿಯವರಿಗೆ ಏನಾಗುತ್ತೆ, 2ನೇ ಮನೆಯಲ್ಲಿ ರಾಹುವಿನ ಭ್ರಮಣ ಆಗ್ತಾ ಉಂಟು, ಗೋಚಾರದಲ್ಲಿ ಹೇಳ್ತಾ ಇದ್ದೀನಿ. ಓಕೆ, 2nd ಹೌಸ್ ರಾಹು. 2nd ಹೌಸ್ ಬಂದು ನಿಮ್ಮ ಧನಸ್ಥಾನ, ವಾಣಿಸ್ಥಾನ, ಕುಟುಂಬ ಸ್ಥಾನ. ಇಲ್ಲಿ ರಾಹು ಬಂದಾಗ ಏನಾಯಿತು, ಹಣಕಾಸಿನ ವಿಚಾರಗಳು ಈಗಾಗಲೇ ಒಂದಷ್ಟು ಗೊಜಲು ಸ್ಥಿತಿ ಉಂಟಾಗಿದೆ. ಕೆಲವರಿಗೆಲ್ಲ ಕುಟುಂಬ ಜೀವನದಲ್ಲಿ ಸಮಸ್ಯೆ ಕೂಡ ಕ್ರಿಯೇಟ್ ಆಗಿದೆ. ಕೆಲವರೆಲ್ಲ ಕಮಿಟ್ಮೆಂಟ್ ಮಾಡಿ ಫೇಲ್ಯೂರ್ ಆದವರು ಕೂಡ ಖಂಡಿತ ಇದ್ದೇ ಇರ್ತಾರೆ. ನಾನು ಹೇಳ್ತೀನಿ, ಡಿಸೆಂಬರ್ ವರೆಗೆ ರಾಹು ಮಹಾರಾಜ 2nd ಹೌಸ್ ಅಲ್ಲಿ ಇರ್ತಾನೆ. ಒಳ್ಳೆಯ ಒಂದು ಲಕ್ಷಣ ಅಲ್ಲ, ಹಣಕಾಸು ಮತ್ತೆ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ನೀವು ನಿಮ್ಮ ಒಂದು ಹದ್ದು ಬಸ್ತಿನಲ್ಲಿ ನೀವು ಇರಬೇಕಾದಂತಹ ಅನಿವಾರ್ಯತೆ ಉಂಟು. ಆದಾಗ್ಯೂ ರಾಹು ಈಗ ತನ್ನ ಡಿಗ್ರಿ ವಯಸ್ಸಾತ ಎಲ್ಲೋ ಒಂದ್ ಕಡೆ ಬಲ ಕಳ್ಕೊಳ್ತಾ ಇರೋದ್ರಿಂದ ಓಕೆ ಅಂತ ಹೇಳ್ತೇನೆ, ಪರವಾಗಿಲ್ಲ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ನಿಮಗೆ ಹಣಕಾಸಿನ ವಿಚಾರದಲ್ಲಿ ವ್ಯವಹಾರ ಮಾಡಬೇಕಾದ್ರೆ ಅಥವಾ ಸ್ನೇಹಿತರ ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ವ್ಯವಹಾರ ಮಾಡಬೇಕಾದ್ರೆ ಸ್ವಲ್ಪ ಡಾಕ್ಯುಮೆಂಟ್ ರೀತಿಯಲ್ಲಿ ಹೋಗಿನೇ ವ್ಯವಹಾರ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಬಾಯಿ ಮಾತಿನಲ್ಲಿ ಯಾರಿಗಾದ್ರೂ ದುಡ್ಡು ಕೊಟ್ಟದ್ದೇ ಆದಲ್ಲಿ ಮೇ ಬಿ ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾದಂಥ ಅನಿವಾರ್ಯತೆ ಬರ್ಬೋದು. ಆನಂತರ ನಿಮ್ಮ ಕುಟುಂಬದಲ್ಲಿ ನಾಗದೇವರ ಸಾನ್ನಿಧ್ಯ ಉಂಟು ಅಂತಾದಾಗ ದಯವಿಟ್ಟು ನಾಗದೇವರ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಅಭಿಷೇಕ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳ್ತೇನೆ. ಸರ್ ನನ್ನ ಕುಟುಂಬದಲ್ಲಿ ಇಲ್ಲ ಸರ್, ನಂಗೆ ಗೊತ್ತಿಲ್ಲ ಸರ್, ಹಾಗಾದ್ರೆ ಎಲ್ಲಿ ನಾಗದೇವರ ಸಾನ್ನಿಧ್ಯ ಉಂಟು ಅಲ್ಲಿ ಹೋಗಿ ಅಭಿಷೇಕ ಮಾಡಿಸಿ ಅಂತ ಹೇಳ್ತೇನೆ. ಇನ್ನು ಸುಬ್ರಹ್ಮಣ್ಯಕ್ಕೆ ಹೋಗಿ ಕೂಡ ಖಂಡಿತ ನೀವು ಮಾಡಿಸಬಹುದು. ಅದರ ಮುಖಾಂತರ 2nd ಹೌಸ್ನ ರಾಹುವಿನಿಂದ ಬರತಕ್ಕಂತಹ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ನಿಂದ, ಒಂದಷ್ಟು ಅಲ್ಲಿ ಬರುವ
ಇರುವಂತಹ ಆ ಒಂದು ಅದೇನಾಗಿದೆ ಒಂದು ಗೊಂದಲದ ವಾತಾವರಣ ಮತ್ತೆ ಹೆದರಿಕೆಯಿಂದ ನೀವು ಖಂಡಿತ ಪಾರಾಗ್ಬಿಡ್ತೀರಾ. ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ಖಂಡಿತ ಬಂದೇ ಬರುತ್ತೆ. ಓಕೆ, ನಾ ಗೊತ್ತಾಯ್ತು. ಆನಂತರ ನಿಮಗೆ ಹೇಗೂ ತೃತೀಯ ಭಾವದಲ್ಲಿ ಅಂದ್ರೆ ಚಂದ್ರನಿಂದ 3ನೇ ಮನೆಯಲ್ಲಿ ಶನಿ ಮಹಾರಾಜ ಭ್ರಮಣ ಮಾಡ್ತಾ ಇದ್ದಾನೆ, ಪರಾಕ್ರಮದಲ್ಲಿ ಶನಿ ಇದ್ದಾನೆ. ಶನಿ ಬಂದು ನಿಮ್ಮ ಧನಾಧಿಪತಿ ರಾಶ್ಯಾಧಿಪತಿ ಆಗಿರುವುದರಿಂದ ಪರಾಕ್ರಮಕ್ಕೆ ಬಲ ಇದೆ. ಕೆಲಸದಲ್ಲಿ ಒಳ್ಳೆ ರೀತಿಯಲ್ಲಿ ಹೋಗುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ಖಂಡಿತ ಇದೆ. ಇದೆಲ್ಲ ಒಂದಷ್ಟು ಹೆದರಿಕೆ ಅಂತೂ ಖಂಡಿತ ಅಲ್ಲ. ಅದರಲ್ಲೂ ಕೂಡ ಈಗ ಗುರು ತನ್ನ ಭಾಗ್ಯ ದೃಷ್ಟಿಯಿಂದ 3ನೇ ಮನೆಯನ್ನ ಶನಿಯನ್ನು ನೋಡುವುದರಿಂದ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ಬಂದೇ ಬರುತ್ತೆ. ಓಕೆ, ಆದ್ರೂ ಕೂಡ ನಿಮ್ಗೊಂದು ಇಲ್ಲಿ ಪ್ರಿಕಾಷನ್ ಅನ್ನು ಕೊಡ್ತೇನೆ. ಏನಂದ್ರೆ ನಮ್ಮ ಮಕರ ರಾಶಿಯವರು, ಇವನ್ ನಿಮ್ಮ ಮಕರ ಲಗ್ನ ಆದ್ರೂ ಕೂಡ ಇದನ್ನು ಅಪ್ಲೈ ಮಾಡಿ ನೋಡಬಹುದು. 3rd ಹೌಸ್ ಅಲ್ಲಿ ಮೀನ ರಾಶಿ ಇದೆ. ಮೀನ ರಾಶಿ ಬಂದು ಬುಧನ ನೀಚ ರಾಶಿ. ಅದರಿಂದ ಏನಾಗುತ್ತೆ, ಈಗ ನಿಮ್ಮಲ್ಲಿ ಒಂದು ವಿದ್ಯೆ ಇದೆ. ಅಂದ್ರೆ ನೀವು ಎಲ್ಲೋ ಒಂದ್ ಕಡೆ ಒಂದು ಜ್ಯೋತಿಷನೋ ವಾಸ್ತು ಸಂಖ್ಯಾಶಾಸ್ತ್ರ ಏನೋ ಕಲ್ತಿದ್ದೀರಾ, ನಿಮ್ಮಲ್ಲಿ ಒಂದು ವಿದ್ಯೆ ಇದೆ. 3rd ಹೌಸ್ ಏನಿದೆ, 3rd ಹೌಸ್ ಬಂದು ನಿಮ್ಮ ಸರೌಂಡಿಂಗ್ಸ್, ನಿಮ್ಮ ಅಕ್ಕಪಕ್ಕದ ಮನೆಯವರು. ಹಾಗಾದ್ರೆ ನಿಮ್ಮ ವಿದ್ಯೆಯನ್ನ ನಿಮ್ಮ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ದಯವಿಟ್ಟು ಶೇರ್ ಮಾಡಬೇಡಿ. ಅವ್ರ ಜೊತೆಗೆ ಅದರ ಬಗ್ಗೆ ಹೇಳಬೇಡಿ. ಅವ್ರು ಕೇಳದೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಸಲಹೆಗಳನ್ನು ಕೊಡಬೇಡಿ, ಪರಿಹಾರಗಳನ್ನು ಕೊಡಬೇಡಿ. ಇಲ್ಲಾಂದ್ರೆ ಏನ್ ಮಾಡ್ತಾರೆ, ಅವ್ರು ಭಲೆ ನಿಮ್ಮ ಒಳ್ಳೆ ಸಲಹೆನೇ ಇರುತ್ತೆ, ನೀವು ಅವ್ರಿಗೆ ಒಳ್ಳೆ ರೀತಿಯಲ್ಲೇ ಹೇಳಿರ್ತೀರಾ, ಬಟ್ ನಿಮ್ಮನ್ನ ಅವರು ಮಜಾಕ್ ಮಾಡ್ತಾರೆ, ನಿಮಗೆ ಅವರು ತಮಾಷೆ ಮಾಡ್ತಾರೆ, ನಿಮ್ಮನ್ನ ಹಿಂದ್ಗಡೆಯಿಂದ ಮಾತಾಡಿಕೊಳ್ತಾರೆ, ಇನ್ಸಲ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಮಕರ ರಾಶಿ ಮಕರ ಲಗ್ನ ಯಾರು ಬೇಕಾದ್ರೂ ಇಲ್ಲಿ ನಿಮ್ಮ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮಲ್ಲಿ ಏನು ಇದೆ ಅದನ್ನ ತೋರಿಸ್ಕೊಳ್ಳಿಕ್ಕೆ ಹೋಗುವುದೇ ಬೇಡ. ನಿಮ್ಮ ವಿದ್ಯೆ ಬುದ್ಧಿ ಅಥವಾ ನಿಮ್ಮ ಸೊಲ್ಯೂಷನ್ಸ್ ಏನೇ ಇದ್ರು ಕೂಡ ಮನೆಯಿಂದ ದೂರ ಇದ್ದವ್ರಿಗೇನೆ ಅದು ಅಪ್ಲೈ ಆಗುತ್ತೆ. ಈ ಟೆಕ್ನಿಕ್ ಫಾಲೋ ಮಾಡಿ. ಇಲ್ಲಾಂದ್ರೆ ಒಂದಷ್ಟು ತೊಂದರೆಗಳನ್ನ ಸುಮ್ಮನೆ ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಖಂಡಿತ ಬಂದೇ ಬರ್ತದೆ. ಓಕೆ, ನಾ ಗೊತ್ತಾಯ್ತು. ಈಗ ಆನಂತರ 2nd ಹೌಸ್ ಅಲ್ಲಿ ರಾಹು ಇರುವುದರಿಂದ ಏನಾಗುತ್ತೆ, ನಿಮ್ಮ ತಂದೆಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುವಂತ ಸಾಧ್ಯತೆಗಳು ಕೂಡ ಇರುವುದರಿಂದ, ಅದರಲ್ಲೂ ಕೂಡ ನಿಮಗೆ ರಾಹು ದಶೆ ನಡೀತಾ ಉಂಟು ಅಥವಾ ನಿಮಗೆ ಶುಕ್ರ ದಶೆ ನಡೀತಾ ಉಂಟು ಅಥವಾ ನಿಮಗೆ 40ರಿಂದ 49 ಏಜ್ ಸೀರೀಸ್ ನಡೀತಾ ಉಂಟು ಅಂತ ಆದಾಗ ಮೇ ಬಿ ನಿಮ್ಮ ತಂದೆಗೆ ಅನಾರೋಗ್ಯಗಳು ಕಾಡುವಂತ ಸಾಧ್ಯತೆಗಳು ಕೂಡ ಇರುವುದರಿಂದ, ಮತ್ತೆ ನೀವು ಖುದ್ದು ಮೋಸ ಹೋಗುವ ಸಾಧ್ಯತೆಗಳು ಇರುವುದರಿಂದ ಸ್ವಲ್ಪ ಜಾಗರೂಕರಾಗಿರಬೇಕು. ಆಲ್ರೆಡಿ ಪರಿಹಾರ ಹೇಳಿದ್ದೇನೆ, ಆ ಪರಿಹಾರವನ್ನು ಮಾಡ್ಕೊಂಡು ಹೋದಾಗ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ತೀರಾ. ಇನ್ನು ಬಂದ್ಮೇಲೆ 5th ಹೌಸ್. ಓಕೆ, 5th ಹೌಸ್ ಅಲ್ಲಿ ಏನಾಗುತ್ತೆ, ಗುರು ಮಹಾರಾಜ ಯಾವಾಗ ರಾಶಿಯನ್ನ ಚೇಂಜ್ ಮಾಡ್ತಾನೆ, ಆ ಮೂಮೆಂಟ್ ಅಲ್ಲಿ 5th ಹೌಸ್ ಅಲ್ಲಿ ರವಿ ಮಹಾರಾಜ ಅಂದ್ರೆ ಸೂರ್ಯ ವಿರಾಜಮಾನಾಗಿರ್ತಾನೆ ವೃಷಭ ರಾಶಿಯಲ್ಲಿ. ನೋಡಿ, ರವಿ ಬಂದು ಈ ಜಾತಕಕ್ಕೆ ಅಷ್ಟಮಾಧಿಪತಿಗೆ ಪಂಚಮಕ್ಕೆ ಬಂದ ಅಂದಾಗ ಪಂಚಮದ ಭಾವ ಒಂದ್ ಸ್ವಲ್ಪ ಅಫ್ಲಿಕ್ಷನ್ಗೆ ಒಳಗಾಯ್ತು ಅಂತ ಒಂದು ಇಂಡಿಕೇಶನ್. ಅಂದ್ರೆ ಪಂಚಮದ ಭಾವದಲ್ಲಿ ಬರತಕ್ಕಂತಹ ಒಂದು ರಿಸಲ್ಟ್ ಅನ್ನ ಆತ ಏನ್ ಮಾಡ್ತಾನೆ, ಅಲ್ಲಿ ಎಲ್ಲೋ ಒಂದ್ ಕಡೆ ಅದನ್ನ ರಿಫ್ಲೆಕ್ಟ್ ಮಾಡಿಬಿಡ್ತಾನೆ, ಅಂದ್ರೆ ಅದನ್ನ ರಿಜೆಕ್ಟ್ ಮಾಡಿಬಿಡ್ತಾನೆ, ಬಾರದ ಹಾಗೆ ಮಾಡಿಬಿಡ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಆನಂತರ ಏನಾಗುತ್ತೆ, ನೈಸರ್ಗಿಕ ಜನ್ಮಗಳೇ 5ನೇ ಮನೆ ರಾಶಿ, ಅಂದ್ರೆ ಇಲ್ಲಿ 5ನೇ ಮನೆಯಲ್ಲಿ ವೃಷಭ ರಾಶಿ ಇದೆ. ಇಲ್ಲಾಂದ್ರೆ ಯಾವ್ದು ಬರುತ್ತೆ, ಸಿಂಹ ರಾಶಿ ಬರುತ್ತೆ. ಅದೆಲ್ಲಿ ಉಂಟು, ಅಷ್ಟಮದಲ್ಲಿ ಉಂಟು. ಈಗ 2 ನೆಗೆಟಿವ್ ಬಂತು. ಆನಂತರ ಆ ಅಷ್ಟಮದಲ್ಲಿ ಅಂದ್ರೆ ಚಂದ್ರನಿಂದ 8ನೇ ಮನೆಯಲ್ಲಿ ಸಿಂಹ ರಾಶಿಯಲ್ಲಿ ಗೋಚಾರದಲ್ಲಿ ಕೇತು ಭ್ರಮಣ ಮಾಡ್ತಾ ಇದ್ದಾನೆ, ಮತ್ತೆ ನೆಗೆಟಿವ್ ಬಂದ್ಬಿಡ್ತು. ಆನಂತರ 5ನೇ ಮನೆ ಅಧಿಪತಿ ಗುರು ರಾಶಿ ಚೇಂಜ್ ಮಾಡುವಂತ ಸಂದರ್ಭದಲ್ಲಿ ಆತ 6ನೇ ಮನೆಯಲ್ಲಿ ಬುಧನ್ ಜೊತೆ ಕಾಂಬಿನೇಷನ್ ಅಲ್ಲಿ ಇದ್ದಾನೆ. ಓಕೆ, ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ 5ನೇ ಮನೆ ಬಹಳಷ್ಟು ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ಗೆ ಒಳಗಾಗಿರುತ್ತೆ. ಸೊ ಇದರ ಮುಖಾಂತರ ಈಗ ಏನ್ ನಡ್ಕೊಂಡು ಹೋಗಿರ್ತದೆ ಹೋಗ್ಲಿ, ಪರವಾಗಿಲ್ಲ. ತುಂಬಾ ಜನಕ್ಕೆ ಏನಾಗುತ್ತೆ, ನಿಮ್ಮ ಸ್ನೇಹಿತರು ಮೇ ಬಿ ಕೈ ಕೊಟ್ಟು ಹೋಗ್ತಾರೆ ಅಥವಾ ನಿಮ್ಮಿಂದ ದೂರ ಹೋಗ್ತಾರೆ. ನಿಮ್ಮ ಪ್ರೀತಿ ಪ್ರೇಮ ಮೇ ಬಿ ಫೇಲ್ಯೂರ್ ಆಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಅದರ ಜೊತೆಗೆ ಮಕ್ಕಳು ನಿಮ್ಮಿಂದ ದೂರ ಹೋಗ್ತಾರೆ, ಮೇ ಬಿ ಕೆಲಸಕ್ಕೆ ಬೇಕಾದ್ರೂ ಹೋಗ್ಬೋದು, ಅವ್ರು ಪರವಾಗಿಲ್ಲ ಅಂತ ಒಂದು ಸಂದರ್ಭಗಳು ಅಲ್ಲಿ ಡೆಫಿನೆಟ್ ಆಗಿ ಉಂಟಾಗ್ತವೆ. ಸ್ವಲ್ಪ ಜಾಗರೂಕರಾಗಿರ್ಬೇಕು. ನೀವೇನಾದ್ರು ಪ್ರೀತಿ ಪ್ರೇಮ ಅದು ಇದು ಅಂತ ಇಲ್ಲ, ಯೋಗ್ಯ ವಯಸ್ಕರು ಕೆಲವರು ಇರ್ತಾರಪ್ಪ, ಒಂದು ಪ್ರೀತಿ ಪ್ರೇಮ ಬರುತ್ತೆ, ನಾನಂತೂ ಇಲ್ಲ ಅಂತ ಹೇಳಲ್ಲ. ಆದ್ರೂ ಕೂಡ ಅವಸರ ಮಾಡಿ ಅದರಲ್ಲಿ ಏನಾದ್ರು ಜಗಳ ಮಾಡಿಕೊಂಡು ಅಥವಾ ಪ್ರೀತಿ ಪ್ರೇಮ ಮಾಡಿದ್ದೇವೆ ಮದುವೆ ಮಾಡಿ ಅಂತ ಹೇಳಲಿಕ್ಕೆ ನೀವೇನಾದ್ರು ಹೋದ್ರೆ ಮೇ ಬಿ ಅದು ನಿಮ್ಮ ಕೈ ತಪ್ಪಿ ಹೋಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿರುವುದರಿಂದ ಇದರ ಬಗ್ಗೆ ಗಮನ ಕೊಡಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಉಂಟು. ಆನಂತರ ಯಾರೆಲ್ಲ ಶೇರ್ ಬಜಾರ್ನಲ್ಲಿ ಇಷ್ಟವರೆಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಟ್ರೇಡಿಂಗ್ ಮಾಡ್ತೀರಾ, ಬಹಳ ಜಾಗರೂಕರಾಗಿರಿ. ನಿಮ್ಮ ಪರ್ಸನಲ್ ಜಾತಕವನ್ನು ತೋರಿಸಿ ಅದರಲ್ಲಿ ಅಂತ ಯೋಗ ಭಾಗ್ಯ ಇದೆ ಅಂತ ತಿಳಿದುಕೊಂಡು ಟ್ರೇಡಿಂಗ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ. ಇದು ಕೂಡ ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕೊಟ್ಟೇ ಕೊಡ್ತದೆ. ಓವರ್ ಆಲ್ ನೋಡ್ಬೇಕಾದ್ರೆ ನಿಮ್ಮ ಪ್ರೀತಿ ಪ್ರೇಮ ಸ್ನೇಹಿತರು ಎಲ್ಲೋ ಒಂದ್ ಕಡೆ ನಿಮ್ಗೆ ಆಪತ್ತನ್ನು ತರುವಂತಹ ಸಾಧ್ಯತೆಗಳು ಇರುವುದರಿಂದ ಸೊ ಆ ಪಾರ್ಟಿಗೆ ಸಂಬಂಧಪಟ್ಟು ಸ್ವಲ್ಪ ಜಾಗರೂಕರಾಗಿರಿ. ಇನ್ನು ಕೆಲವರು ಎಜುಕೇಶನ್ ಮಾಡ್ತಾ ಇರ್ತಾರೆ, ಅಂದ್ರೆ ಸ್ಟೂಡೆಂಟ್ಸ್ ಇರ್ತಾರೆ, ಎಜುಕೇಶನ್ ಮಾಡ್ತಾರೆ, ಮಕ್ಕಳು ಇರ್ತಾರೆ, ಅವರಿಗೆಲ್ಲ ಸ್ಕೂಲ್ ಚೇಂಜ್ ಆಗುವಂತ ಯೋಗ ಭಾಗ್ಯ ಡೆಫಿನೆಟ್ ಆಗಿ ಇದ್ದೇ ಇರ್ತದೆ. ಖಂಡಿತ ನಿಮ್ಮ ಜಾತಕವನ್ನು ತೋರಿಸ್ಕೊಂಡು ಸ್ಕೂಲ್ ಕೂಡ ಚೇಂಜ್ ಮಾಡ್ಬೋದು. ಕೆಲವರೆಲ್ಲ ಸ್ಕೂಲನ್ನು ಬದಲಾಯಿಸ್ಕೊಂಡು ಹೋಗುವಂತ ಯೋಗ ಭಾಗ್ಯ ಇದೆ, ತೊಂದರೆ ಇಲ್ಲ. ಅದು ಕೂಡ ಎಜುಕೇಶನ್ ಅಲ್ಲಿ ಸ್ವಲ್ಪ ಹಿನ್ನಡೆಗಳನ್ನ ನೋಡಬೇಕಾದಂತ ಅನಿವಾರ್ಯತೆ ಉಂಟು. ಬಟ್ ಸ್ವಲ್ಪ ಸಮಯ, ಒಂದು ಡಿಸೆಂಬರ್ನವರೆಗೆ ಮೌನಿಯಾಗಿರಿ ಅಂತ ಹೇಳ್ತೇನೆ. ಮೇ ಬಿ ಆನಂತರ ರಾಹು ಮತ್ತೆ ಕೇತುವಿನ ಒಂದು ಬದಲಾವಣೆಯಿಂದ ಮೇ ಬಿ ಈ ಒಂದು ನಿಮ್ಮ ಲವ್ ಲೈಫ್ ಇರ್ಬೋದು, ಫ್ರೆಂಡ್ಸ್ ಲೆವೆಲ್ ಇರ್ಬೋದು, ಟ್ರೇಡಿಂಗ್ ಇರ್ಬೋದು, ಸ್ಕೂಲ್ ಇರ್ಬೋದು, ಎಜುಕೇಶನ್ ಇರ್ಬೋದು, ಅದರಲ್ಲಿ ಮೇ ಬಿ ಒಳ್ಳೆ ರಿಸಲ್ಟ್ ಅನ್ನ ಪಡೆಯುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ಸರ್. ಸ್ವಲ್ಪ ಮೌನ, ಬಹಳ ದೊಡ್ಡ ಮಟ್ಟಿಗೆ
ರಿಸಲ್ಟ್ ಅನ್ನ ನಿಮಗೆ ಡೆಫಿನೆಟ್ ಆಗಿ ಕೊಟ್ಟೇ ಕೊಡುತ್ತೆ. ಸಮಸ್ಯೆ ಅಂತೂ ಖಂಡಿತ ಅಲ್ವೇ ಅಲ್ಲ. ಓಕೆನಾ, ಗೊತ್ತಾಯ್ತು. ಈಗ ನಿಮ್ಮ 6ನೇ ಮನೆಯಲ್ಲಿ ಗುರು ರಾಶಿಯನ್ನು ಚೇಂಜ್ ಮಾಡುವಂತ ಸಂದರ್ಭದಲ್ಲಿ ಜೂನ್ 2ನೇ ತಾರೀಕು ಅಲ್ಲಿ ಬುಧ ಮತ್ತೆ ಶುಕ್ರನೊಂದು ಕಾಂಬಿನೇಷನ್ ಇದೆ. 6ನೇ ಮನೆ ಬಂದು ರೋಗ ಋಣ ರಿಪು. ಶುಕ್ರ 6ನೇ ಮನೆಗೆ ಬರುವುದು ಒಳ್ಳೆ ಲಕ್ಷಣ ಅಲ್ಲ. ಶುಕ್ರ ಬಂದು ಈ ಜಾತಕಕ್ಕೆ ಯೋಗಕಾರಕ, ಆತ ಬುಧನ್ ಜೊತೆ ಕಾಂಬಿನೇಷನ್ ಅಲ್ಲಿ ಇದ್ದಾನೆ. ಹಾಗಾದ್ರೆ ಆಕ್ಚುಲಿ ಮಕರ ರಾಶಿಯವರು ಏನ್ ಮಾಡ್ತಾರೆ, ಸ್ವಲ್ಪ ಬಿಸ್ನೆಸ್ ಅದು ಇದು ಅಂತ ತಲೆ ಕೆಡಿಸ್ಕೊಳ್ತಾರೆ. ತೊಂದರೆ ಅಂತೂ ಖಂಡಿತ ಅಲ್ಲ. ಯಾಕಂದ್ರೆ ಇಲ್ಲಿ ಏನಾಗುತ್ತೆ, 6ನೇ ಮನೆ ಅಧಿಪತಿ ಅಲ್ಲೇ ಇದ್ದಾನೆ, ಜೊತೆಗೆ ಶುಕ್ರನ್ ಜೊತೆ ಇದ್ದಾನೆ. ಹಾಗಾದ್ರೆ ದುಡ್ಡಿನ ಲಾಲಸೆಗೆ ಒಳಗಾಗಿ ಅಥವಾ ದುಡ್ಡು ಇನ್ನೂ ಮಾಡಬೇಕೆನ್ನುವ ಒಂದು ಇಚ್ಛೆಗೆ ಒಳಗಾಗಿ ಮೇ ಬಿ ಬಿಸ್ನೆಸ್ಗೆ ಕೈ ಹಾಕುವಂತಹ ಸಾಧ್ಯತೆಗಳು ಇದೆ. ಬಟ್ ನಿಮ್ಮ ಜಾತಕವನ್ನು ತೋರಿಸಿಕೊಂಡು ನೀವು ಪ್ರೊಸೀಡ್ ಆದಾಗ ಪರವಾಗಿಲ್ಲ. ಆದ್ರೂ ಕೂಡ ಏನಾಗುತ್ತೆ, ನಿಮ್ಮ 6ನೇ ಮನೆ ನಿಮ್ಮ 10ನೇ ಮನೆಗೆ ಭಾಗ್ಯಸ್ಥಾನ ಆಗಿರುವುದರಿಂದ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ವಿಚಾರಗಳಿಗೆ ಬಹಳ ದೊಡ್ಡ ಮಟ್ಟಿಗೆ ಬೆಳೆಯುವಂತ ಯೋಗ ಇದೆ. ಅದರ ಜೊತೆಗೆ ಒಂದು ಕೆಲಸ ಜೊತೆಗೆ 2-3 ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುವಂತ ಯೋಗಾನೂ ಇದೆ. ಇನ್ನೂ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಸ್ಲೀಪಿಂಗ್ ಪಾರ್ಟ್ನರ್ ಆಗಿ ಎಲ್ಲೊಂದ್ ಕಡೆ ಬಿಸ್ನೆಸ್ ಅಲ್ಲಿ ಸೇರ್ಕೊಳ್ಳುವಂತ ಒಂದು ಯೋಗ ಭಾಗ್ಯನೂ ಇದೆ. ಪರವಾಗಿಲ್ಲ. ಬಟ್ 2ನೇ ಮನೆ ರಾಹು ಇದ್ದಾನೆ, ಸ್ವಲ್ಪ ಡಾಕ್ಯುಮೆಂಟ್ ರೀತಿಯಲ್ಲಿ ಹೋಗಬೇಕಾದಂತ ಅನಿವಾರ್ಯತೆ ಕೂಡ ನಿಮ್ಮ ಪಾಲಿಗೆ 100% ಇದೆ. ಅರ್ಥ ಮಾಡ್ಕೊಂಡ್ರೆ ಗೆಲುವು ನಿಮ್ಮದಾಗುತ್ತೆ. ಇನ್ನು ಶುಕ್ರ 6ನೇ ಮನೆಯಲ್ಲಿ ಅಲ್ವಾ, ಶುಕ್ರ ಬಂದು ಕಳತ್ರಕಾರಕ ಕೂಡ, ಈ ಜಾತಕಕ್ಕೆ ಯೋಗಕಾರಕ ಕೂಡ. ಆತ 6ನೇ ಮನೆಯಲ್ಲಿ ಆನಂತರ 7th ಹೌಸ್ ಅಲ್ಲಿ ಗುರು ಇರುವಂತದ್ದು, ಆನಂತರ 2ನೇ ಮನೆಯಲ್ಲಿ ರಾಹು ಭ್ರಮಣ ಮಾಡುವಂತ. ಹಾಗಾದ್ರೆ ಮದುವೆ ಆದವರಿಗೆ ಕೂಡ ಸ್ವಲ್ಪ ಡಿಸ್ಟರ್ಬೆನ್ಸ್ ಕಾಡುವಂಥದ್ದು, ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು, ಅಥವಾ ನಿಮ್ಮ ಸಂಗಾತಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ಡೆಫಿನೆಟ್ ಆಗಿ ಇದ್ದೇ ಇದೆ ಸರ್. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ನಾನು ಹೇಳ್ತೀನಿ, ಒಂದು ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ. ಏನು ಮಾಡಿ, ಸ್ವಲ್ಪ ಶುದ್ಧ ತುಪ್ಪ ಎಲ್ಲಿ ಸಿಗುತ್ತೆ ನೋಡಿ, ನೀವು ಆ ಬ್ರಾಹ್ಮಣರ ಮನೆಯಲ್ಲಿದ್ದರೆ ಅವ್ರು ಶುದ್ಧ ತುಪ್ಪ ಮಾಡ್ತಾರೆ, ಅದು ಅಲ್ಲಿಂದ ಬೇಕಾದ್ರೆ ತಗೊಳ್ಳಿ. ಮತ್ತೆ ಮಾರ್ಕೆಟಿಂದ ತಗೊಳ್ಳೋದು ಅದು ಶುದ್ಧ ತುಪ್ಪ ನಾನಂತೂ ಹೇಳೋದಿಲ್ಲ. ಬಟ್ ಗೀರ್ ದನದ ತುಪ್ಪ ಬರುತ್ತೆ, ಗೊತ್ತಿರ್ಬೇಕು ನಿಮಗೆ. ಅದನ್ನು ತೆಗೆದುಕೊಂಡು ಸ್ವಲ್ಪ ತುಪ್ಪವನ್ನಾದರೂ ಕೂಡ ನಿಮ್ಮ ಕೈಯಿಂದ ಶುಕ್ರವಾರ ದಿವಸ ದೇವಿಯ ಟೆಂಪಲ್ಗೆ ಡೊನೇಷನ್ ಮಾಡಿದೆ, ಅಂದರೆ ಡೊನೇಟ್ ಮಾಡೋದರಿಂದ, ಅಥವಾ ಅಲ್ಲಿ ದೀಪ ಉರಿತಾ ಅದಕ್ಕೆ ಹಾಕಿ ಬರುವುದರಿಂದ ಮೇ ಬಿ ಶುಕ್ರನಿಂದ ಬರತಕ್ಕಂತಹ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಇಂದ ನೀವು ಪಾರಾಗಲಿಕ್ಕೆ ಸಾಧ್ಯತೆ ಉಂಟು. ಸರ್, ಇದರಲ್ಲಿ ಎಷ್ಟು ಸಮಯ ಮಾಡಬೇಕು, ಎಷ್ಟು ಸಮಯ ಬೇಕಾದ್ರೂ ಮಾಡ್ಬೋದು, ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಒಳ್ಳೆ ರಿಸಲ್ಟ್ ಅನ್ನ ನೀವು ಡೆಫಿನೆಟ್ ಆಗಿ ಅನುಭವಿಸ್ತೀರ ಅಲ್ವಾ. ಯಾವುದೇ ಪರಿಹಾರಕ್ಕೂ ಕೂಡ ಅದಕ್ಕೊಂದು ಲಿಮಿಟೇಷನ್ ಅಂತ ಇರುವುದಿಲ್ಲ. ಪರಿಹಾರಗಳನ್ನು ಮಾಡ್ತಾ ಇರಬೇಕು. ಸಮಸ್ಯೆ ಸಾಲ್ವ್ ಆಯಿತು ಅಂದಾಗ ಅದನ್ನು ನಿಲ್ಲಿಸಿಬಿಡಬೇಕು. ಅದು ಇಲ್ಲ ಸರ್ ಮತ್ತೆ ಕೂಡ ಮಾಡ್ತಾನೆ, ಅದರಲ್ಲಿ ಯಾವುದೇ ಸಮಸ್ಯೆಗಳು ಅಥವಾ ಯಾವುದೇ ರೀತಿಯಲ್ಲಿ ಕೂಡ ಅದು ನಿಮಗೆ ಉಲ್ಟಾ ಹೊಡೆಯುವಂಥ ಸಾಧ್ಯತೆಗಳು ಡೆಫಿನೆಟ್ ಆಗಿ ಇರುವುದಿಲ್ಲ. ಅದರಲ್ಲಿ ಪ್ರಾಬ್ಲಮ್ ಬರುವಂಥ ಸಾಧ್ಯತೆಗಳು ಇಲ್ವೇ ಇಲ್ಲ. ಅಂದರೆ ಬಹಳ ಜಾಗರೂಕರಾಗಿರಿ, ತುಂಬ ಚೆನ್ನಾಗಿದೆ. ಓಕೆನಾ. ಆನಂತರ ನಿಮ್ಮ ಅಷ್ಟಮದಲ್ಲಿ ಕೇತು ಭ್ರಮಣ ಮಾಡ್ತಾನೆ, ಸ್ವಲ್ಪ ಜಾಗರೂಕರಾಗಿರಿ. ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರ್ತದೆ, ಅದರಲ್ಲಿ ಕೂಡ ನಿಮಗೆ ಪೈಲ್ಸ್ ಪ್ರಾಬ್ಲಮ್ ಬರುವಂಥ ಸಾಧ್ಯತೆಗಳು, ಕರುಳಿಗೆ ಸಂಬಂಧಪಟ್ಟಂಥ ತೊಂದರೆಗಳನ್ನು ನೀವು ಅನುಭವಿಸಬೇಕಾದಂಥ ಸಾಧ್ಯತೆಗಳು, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅನ್ನು ಅನುಭವಿಸಬೇಕಾದಂಥ ಸಾಧ್ಯತೆಗಳು ನಿಮ್ಮ ಪಾಲಿಗೆ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ಸಾತ್ವಿಕ ಫುಡ್ ಅನ್ನು ಬಳಸಲಿಕ್ಕೆ ಪ್ರಯತ್ನ ಮಾಡಿ, ಆದಷ್ಟು ಜಂಕ್ ಫುಡ್ ಅನ್ನು ಅವಾಯ್ಡ್ ಮಾಡಿ. ಅದರ ಜೊತೆಗೆ ಸ್ವಲ್ಪ ನೀರನ್ನು, ಅದು ಕೂಡ ಬೆಳಿಗ್ಗೆ ಎದ್ದು, ನಾನು ಎಲ್ರಿಗೂ ಏನು ಸಜೆಸ್ಟ್ ಮಾಡ್ತೇನೆ ಅಂದರೆ, ಬೆಳಿಗ್ಗೆ ಎದ್ದ ತಕ್ಷಣನೇ ಮುಖ ತೊಳೆದು, ಬಾಯಿ ತೊಳಿಬಾರ್ದು, ಮುಖ ತೊಳೆಗಳು ಪರವಾಗಿಲ್ಲ, ಬಾಯಿ ತೊಳೆಯದೆ 2 ಗ್ಲಾಸ್ ಬಿಸಿ ನೀರನ್ನ ಸ್ವಲ್ಪ ಗುಳುಗುಳು ಮಾಡಿ ಕುಡಿಯುವುದರಿಂದ ಪ್ರತಿದಿನ ಕೂಡ ಪ್ರತಿ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಕುಡಿಯುವುದರಿಂದ ಏನು ಹಾಸ್ಪಿಟಲ್ಗೆ ಹಣ ಹಾಕಬೇಕಲ್ಲ ಅದು ಬಚಾವಾಗುತ್ತೆ. ಯಾಕಂದರೆ ನಿಮ್ಮ ಇಮ್ಯುನಿಟಿ ಪವರ್ ಸ್ಟ್ರಾಂಗ್ ಆಗುತ್ತೆ, ಬಹಳ ಚೆನ್ನಾಗಿರ್ತೀರಾ. ಇದನ್ನು ನಾನೊಂದು 13 ವರ್ಷದಿಂದ ಫಾಲೋ ಮಾಡ್ತಾ ಇದ್ದೇನೆ, ತುಂಬ ಚೆನ್ನಾಗಿದ್ದೇನೆ, ಏನು ಸಮಸ್ಯೆ ಇಲ್ಲ. ದಯವಿಟ್ಟು ಇದನ್ನು ಫಾಲೋ ಮಾಡಿದಾಗ ನಿಮಗೂ ಕೂಡ ಸಣ್ಣ ಪುಟ್ಟ ಅದು ಇದು ಯಾವುದು ಕೂಡ ಸದ್ಯದ ಮಟ್ಟಿಗೆ ಅಟ್ಯಾಕೇ ಆಗುವುದಿಲ್ಲ, ಒಂದಷ್ಟು ಆರೋಗ್ಯ ಚೆನ್ನಾಗಿರ್ತದೆ. ದಯವಿಟ್ಟು ಇದು ಸಣ್ಣ ರೆಮಿಡಿಯನ್ನು ಫಾಲೋ ಮಾಡಿ ನೋಡಿ. ಅದರ ಜೊತೆಗೆ ಮಕರ ರಾಶಿಯವರದ್ದು ಕಂಪಲ್ಸರಿಯಾಗಿ ಮಾಡಿ. ನಿಮಗೆ 8ನೇ ಮನೆ ಕೇತು ನಿಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಮತ್ತು ಅದೇನು ಪೈಲ್ಸ್ ಅನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳು ಇರುವುದರಿಂದ ಸ್ವಲ್ಪ ಜಾಗರೂಕರಾಗಿರಿ ಅಂತ ಹೇಳ್ತೇನೆ. ಸ್ವಲ್ಪ ಖಾರಗಳನ್ನು ತಿನ್ನುವುದನ್ನು ಕಡಿಮೆ ಮಾಡಿ, ಜಂಕ್ ಫುಡ್ಡನ್ನು ಕಡಿಮೆ ಮಾಡಿ. ಗೆಲುವು ಖಂಡಿತ ನಿಮ್ಮದಾಗುತ್ತೆ ಸರ್. ಹಾಗಾದ್ರೆ ಈಗ ಗೊತ್ತಾಯ್ತು ನಿಮಗೆ, ಗುರು ಮಹಾರಾಜ ನಿಮಗೆ ಸಾಧಾರಣ ನಿಮ್ಮ 7ನೇ ಮನೆಯಲ್ಲಿ ಇದ್ದುಕೊಂಡು ಯಾವ ತರದ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡ್ತಾನೆ ಗೊತ್ತಾಯ್ತು. ಒಂದಷ್ಟು ಪಾಸಿಟಿವ್ನೆಸ್ ಇದ್ದೇ ಇರ್ತದೆ ನಿಮಗೆ, ನೀವು ಚಿಂತೆ ಮಾಡುವಂತ ಅಗತ್ಯ ಇಲ್ಲ. ಮತ್ತೆ ಎಲ್ಲವನ್ನು ಕೂಡ ಇಲ್ಲಿ ಕವರ್ ಮಾಡುವ ಹಾಗೆ ಇಲ್ಲ, ಯಾಕಂದ್ರೆ ವಿಡಿಯೋ ತುಂಬಾ ಲೆಂತ್ ಆಗುತ್ತೆ. ಅದಕ್ಕೋಸ್ಕರ ಎಷ್ಟು ಅಗತ್ಯ ಉಂಟು ಅಷ್ಟನ್ನೇ ಹೇಳಿಕೊಟ್ಟಿದ್ದೇನೆ. ದಯವಿಟ್ಟು ಅದನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ, ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಈಗೇನ್ ಮಾಡಿ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ. ಬಾಯ್.